ಈ ಕಾಸನ್ನ ಕೂಡ ಕೊಟ್ಟಿರತಕ್ಕಂಥದ್ದು ನಾವು ಯಾರಿಗೂ ಮನೆಯಲ್ಲಿರ್ತಕ್ಕಂಥ ಸೀತಾದೇವಿಗೆ ನಾವು ಕಾಸು ಕೊಟ್ಟಿದೀವಿ. ಆ ಕಾಸನ್ನ ಅವರು ಮನೆಯಲ್ಲಿರ್ತಕ್ಕಂಥ ಅವರ ಲವಕುಶರಿಗೆ ಖರ್ಚು ಮಾಡ್ತಾರೆ, ದುಡ್ಕೊಂಡು ಬಂದಂತ ಅವ್ರ ಪತಿಯಾದಂತ ಶ್ರೀರಾಮನ್ ಖರ್ಚು ಮಾಡ್ತಾರೆ. ಇದೆಲ್ಲೂ ಕೂಡ ಕ್ಲಬ್ಗಳಿಗೆ ಪಬ್ಗಳಿಗೆ ಹೋಗಂತ ಕಾಸಲ್ಲ, ಬಡವರ ಒಂದು ಸಮಸ್ಯೆಗಳಿಗೆ ಬಳಸಂತ ಕಾಸು. ಇವತ್ತು ಇದರ ಸಾಕ್ಷಿ ಏನಂತಂದ್ರೆ ಸಭಾಧ್ಯಕ್ಷರೇ, ಈ 2,000 ರೂಪಾಯಿ ಈ ಯೋಜನೆ ಅಡಿಯಲ್ಲಿ ನಾವು ಯಾವಾಗ ನೇರವಾಗಿ ಕಾಸನ್ನ ಪಾವತಿ ಮಾಡಕ್ ನಾವು ಪ್ರಾರಂಭ ಮಾಡಿದ್ವು, ನಮ್ಮ ಸರ್ಕಾರದಲ್ಲಿ GST ಸಂಗ್ರಹಣೆ ಏನಾಗಿದೆ ಅದರ ಪ್ರಮಾಣ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ನಮ್ಮ ಹತ್ರ ಅಂಕಿಅಂಶಗಳ ಜೊತೆ ಇದೆ. ಅಂತಂದ್ರೆ ನಾವು ಕೊಟ್ಟಂತ ಕಾಸು ವಾಪಸ್ ಮಾರುಕಟ್ಟೆಗೆ ಬರ್ತಾ ಇದೆ, ಮಾರ್ಕೆಟ್ಗೆ ಬರ್ತಾ ಇದೆ, ಎಕಾನಮಿಗೆ ಬರ್ತಾ ಇದೆ, ರೊಟೇಷನ್ ಆಗ್ತಾ ಇದೆ, ಸಮೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಯಾರು ಈ ಕಾಸನ್ನ ಮನೆಯಲ್ಲಿ ಇಟ್ಕೊಂಡಿಲ್ಲ, ಮಾರ್ಕೆಟ್ಗೆ ವಾಪಸ್ ಬರ್ತಾ ಇದೆ, ಖರ್ಚಾಗ್ತಾ ಇದೆ, ಎಕಾನಮಿ ಬೆಳೆಯಂತ ಒಂದು ಪರಿಸ್ಥಿತಿ ಇದೆ. ಸಭಾಧ್ಯಕ್ಷರೇ, ಬಡತನದ ನಿರ್ಮೂಲ ಮಾಡುವ ಒಂದು ಪ್ರಯತ್ನದಲ್ಲಿ ಇವತ್ತು ನಾವು ರಾಮ ರಾಜ್ಯನ ಕಟ್ಟಂತ ಒಂದು ಕೆಲಸ ಮಾಡ್ತಾ ಇಲ್ವಾ ಕರ್ನಾಟಕದಲ್ಲಿ? ವಿಪಕ್ಷಗಳವರು ನೀವು ರಾಮ ಮಂದಿರನ ಕಟ್ಟಿರ್ಬೋದು, ನಾವಿಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ನಾವು ರಾಮ ರಾಜ್ಯ ಕಟ್ಟಂತ ಪ್ರಯತ್ನದಲ್ಲಿ ಸಹಕರಿಸಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಇವತ್ತು ಒಂದು ಕಡೆ ಬಡತನ ಆದ್ರೆ ಮತ್ತೊಂದು ಕಡೆ ಹೊಟ್ಟೆ ಹಸುವು, ಹಂಗರ್, ಈ ಒಂದು ಇಂಡೆಕ್ಸ್ ವರ್ಲ್ಡ್ ಹಂಗರ್ ಇಂಡೆಕ್ಸ್ ಅಂತ ಮಾಡ್ಕೊಂಡಿದ್ದಾರೆ. ಈ ವಿಶ್ವಾದ್ಯಂತ ಇರತಕ್ಕಂತ ಹಸಿವಿನ ಒಂದು ಅಂಕಿಅಂಶಗಳಲ್ಲಿ ಭಾರತ ದೇಶ 113ನೇ ಸ್ಥಾನದಲ್ಲಿದೆ. ಎಂತ ಒಂದು ಚಿಂತಾಜನಕವಾದಂತ ಶೋಕಜನಕವಾದಂತ ಬೆಳವಣಿಗೆ ಇದು ಸಭಾಧ್ಯಕ್ಷರೇ. 3 ಹೊತ್ತು ಊಟ ಇಲ್ಲದಿದ್ದಂತ ರಾಷ್ಟ್ರ ಆಗಿ ಈ ದೇಶ ಪರಿವರ್ತನೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಕೂಡ 3 ಹೊತ್ತು ಊಟ ಮಾಡ್ಬೇಕನ್ನಂತ ಒಂದು ಸಂಕಲ್ಪ, ಒಂದು ಕನಸನ್ನ ಹೊಂದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 1,27,00,000 ಕುಟುಂಬದ 4,47,00,000 ಸದಸ್ಯರಿಗೆ ಇವತ್ತು 5 kg ಆಹಾರ ಧಾನ್ಯಗಳನ್ನ ಮತ್ತೆ 5 kg ಪ್ರಮಾಣದಲ್ಲಿ 34 ರೂಪಾಯಿಗೆ 170 ರೂಪಾಯಿ ಅವ್ರ ಖಾತೆಗಳಿಗೆ ನೇರವಾಗಿ ಜಮಾ ಮಾಡ್ತಿರ್ತಕ್ಕಂಥ ಕೆಲಸನ ನಮ್ಮ ಸರ್ಕಾರ ಇವತ್ತು ಮಾಡಿ ಹೊಟ್ಟೆ ಹಸುವಿನಿಂದ ಬಳಲ್ತಾ ಇರ್ತಕ್ಕಂಥ ಜನರನ್ನ ಕರ್ನಾಟಕ ರಾಜ್ಯದಲ್ಲಿ ಒಬ್ರು ಕೂಡ ಇರಬಾರ್ದು ಅಂತ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಿದ ಸಭಾಧ್ಯಕ್ಷರೇ. ಇದು ಬರೀ ಅನ್ನಭಾಗ್ಯ ಒಂದೇ ಅಲ್ಲ, ಇವತ್ತು ಇಂದಿರಾ ಕ್ಯಾಂಟೀನ್, ಈ ಹಿಂದೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ನ ತೆಗೆದಿದ್ವಿ. ಈಗ ಮತ್ತೊಮ್ಮೆ 182 ಇಂದಿರಾ ಕ್ಯಾಂಟೀನ್ಗಳ ತೆಗೆಯುವ ಮೂಲಕವಾಗಿ ನಗರ ಪ್ರದೇಶದಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಾಗಿರ್ಬೋದು, ನಗರ ಪ್ರದೇಶದಲ್ಲಿರ್ತಕ್ಕಂಥ ರಿಕ್ಷಾ ಚಾಲಕರಾಗಿರ್ಬೋದು, ನಗರ ಪ್ರದೇಶದಲ್ಲಿರ್ತಕ್ಕಂಥ ಆದಿ ಬೀದಿ ವ್ಯಾಪಾರಸ್ಥರಾಗಿರ್ಬೋದು, ಕಡಿಮೆ ದರದಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಳ್ಳುವಂತ ಅವಕಾಶ ಯಾವ್ದಾದ್ರು ಸರ್ಕಾರ ಮಾಡಿಕೊಟ್ಟಿದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಆಹಾರ ಸನ್ಮಾನ್ಯ ಸಿದ್ದರಾಮಣ್ಣ ಅವರಿಗೆ ಅವರ ಒಂದು ಬಾಲ್ಯದಲ್ಲಿ ಆದಂತ ಒಂದು ತಾರತಮ್ಯ ಅನ್ಯಾಯದಿಂದ ಅನ್ನದ ಬೆಲೆ ಏನು ಅಂತ ತಿಳಿದು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಯಾರು ಕೂಡ ಹೊಟ್ಟೆ ಹಸುವಿನಿಂದ ಬಳಲಬಾರ್ದು, 3 ಹೊತ್ತು ಊಟ ತಿನ್ಬೇಕಂತ ನಿಟ್ಟಿನಲ್ಲಿ ಇವತ್ತು ಅನ್ನಭಾಗ್ಯನ ಕೊಟ್ಟಿದೀವಿ. ಸಭಾಧ್ಯಕ್ಷ, ಒಂದು ರಾಮಾಯಣದಲ್ಲಿ ಒಂದು ಸಣ್ಣ ಕಥೆ ಇದೆ. ಶ್ರೀರಾಮನು ಎಂತ ಮನುಷ್ಯನಂದ್ರೆ ನಾಯಿಗೂ ಕೂಡ ನ್ಯಾಯ ಕೊಡಿಸಿದ್ನಂತೆ. ಆ ನಾಯಿಗೆ ನ್ಯಾಯ ಕೊಡಿಸಿದಂತ ಸಂದರ್ಭದಲ್ಲಿ ಆದಂತ ಗಲಾಟೆ ಏನಂದ್ರೆ ಆಹಾರ ಅನ್ನದ ವಿಷಯದಲ್ಲಿ ಗಲಾಟೆ ಆಯ್ತು, ಮಾನವನಿಗೂ ನಾಯಿಗೂ. ಆದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡಿರ್ತಕ್ಕಂಥ ಸಂಕಲ್ಪ ಯಾರೊಬ್ರು ಕೂಡ ಹೊಟ್ಟೆ ಹಸುವಿನಿಂದ ಬಳಲಬಾರ್ದು ಅಂತೇಳಿ ಈ ರೀತಿಯಾದಂತ ರಾಮ ರಾಜ್ಯನ ಕಟ್ಟಂತ ಪ್ರಯತ್ನ ಮಾಡ್ತಾ ಇದೀವಿ. ನಾವು ಮಾಡ್ತಿರ್ತಕ್ಕಂಥ ಕೆಲಸ ರಾಮನ ಬರೀ ಬಾಯಲ್ಲ, ರಾಮನ ಆಶೋತ್ತರಗಳನ್ನ ನಿಜವಾಗ್ಲೂ ಈಡೇರಿಸಬೇಕು ಅನ್ನೋದನ್ನ ಈ ಸರ್ಕಾರ ಮಾಡ್ತಿರ್ತಕ್ಕಂಥ ಕೆಲಸನ ರಾಮ 100ಕ್ಕೆ 100 ಮೆಚ್ಚುತ್ತಾನಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸಭಾಧ್ಯಕ್ಷರೇ. ಇವತ್ತು ವಿದ್ಯುತ್ ಯಾವ ತರ ಆಗೋಗಿದೆ ಅಂತಂದ್ರೆ, ಮನೆಯಲ್ಲಿ ನಾವು ಉಸಿರಾಡಂತ ಗಾಳಿ ಆಗಿರ್ಬೋದು, ಕುಡಿಯಂತ ನೀರಾಗಿರ್ಬೋದು, ತಿನ್ನಂತ ಆಹಾರ ನಮ್ಗೆ ಯಾವ ರೀತಿಯಾಗಿ ಮೂಲಭೂತವಾಗಿ ಆಗಿದೆಯೋ ಅದೇ ರೀತಿಯಲ್ಲಿ ವಿದ್ಯುತ್ ನಮ್ಗಾಗಿದೆ ಸಭಾಧ್ಯಕ್ಷರೇ. ಮನೆಯಲ್ಲಿ ಬೆಳಕು ಬೇಕಂದ್ರೆ ವಿದ್ಯುತ್ ಬೇಕು, ಮೊಬೈಲ್ ಅಲ್ಲಿ ನಾವು ಯಾರ ಹತ್ರ ಆದ್ರೂ ಮಾತಾಡ್ಬೇಕು, ಸಂಭಾಷಣೆ ನಡೆಸಬೇಕಂದ್ರೆ ವಿದ್ಯುತ್ ಬೇಕು, ಮನೋರಂಜನೆ ಟಿವಿಗೆ ವಿದ್ಯುತ್ ಬೇಕು, ಕಾಯಿಸ್ಕೊಳ್ಳೋ ನೀರಿಗೆ ವಿದ್ಯುತ್ ಬೇಕು, ಅಡುಗೆ ಮಾಡೋ ಅನ್ನಕ್ಕೆ ವಿದ್ಯುತ್ ಬೇಕು. ಸಭಾಧ್ಯಕ್ಷರೇ, ವಿದ್ಯುತ್ ಕೂಡ ಇವತ್ತೊಂದು ಮೂಲಭೂತ ಸೌಕರ್ಯ ಆಗಿದೆ. ಈ ಹಿಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಕ್ ಬದಲು ಬಡತನ ಮನೆಗಳಲ್ಲಿ ನಾವು ಹೋಗಿ ನೋಡಿದೀವಿ ಸಭಾಧ್ಯಕ್ಷರೇ. ತಿಂಗಳು ಮುಗಿತಾ ಇದ್ದಂಗೆ ಮೀಟರ್ ರೀಡರ್ ಬಂದು ಬಿಲ್ ನೋಡಿದಂತ ಸಂದರ್ಭದಲ್ಲಿ ಬಿಲ್ ನ ಕಟ್ಟಕ್ ಆಗುತ್ತೋ ಇಲ್ವೋ, 3-4 ದಿನದೊಳಗಡೆ ಬಿಲ್ ನಾನು ಕಟ್ಟಿಲ್ಲ ಅಂತಂದ್ರೆ ಬಂದ್ ನನ್ನ ಕರೆಂಟ್ ಕನೆಕ್ಷನ್ ನ ವೈರ್ ನ ತೆಗೆದಾಕಿದಾಗ ಯಾವ ರೀತಿಯಲ್ಲಿ ಸಮಾಜದಲ್ಲಿ ನಾನು ಅವಮಾನನ ಸಹಿಸ್ಕೋಬೇಕು ಅನ್ನಂತ ಒಂದು ಆತಂಕ, ಭಯ ಪ್ರಜೆಗಳಲ್ಲೇನಿತ್ತೋ
ಇವತ್ತು ಆ ಆತಂಕನ ಭಯನ ಇವತ್ತು ಪ್ರಜೆಗಳಲ್ಲಿ ತೆಗೆದಾಕಿರ್ತಕ್ಕಂಥ ಕೆಲಸ ಮಾಡಿರೋದಂದ್ರೆ ಇವತ್ತು ನಮ್ಮ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನೆಮ್ಮದಿನ ಕೊಟ್ಟಿದೆ ನಮ್ಮ ಸರ್ಕಾರ. ಇವತ್ತೊಂದು ಬಡ ಕುಟುಂಬಕ್ಕೆ ಸ್ವಾಭಿಮಾನನ ಕೊಟ್ಟಿದೆ ನಮ್ಮ ಸರ್ಕಾರ. ಉಚಿತವಾಗಿ ವಿದ್ಯುತ್ನ ಕೊಟ್ಟಿದೆ ನಮ್ಮ ಸರ್ಕಾರ. ಈ ಎಲ್ಲಾ ಕೆಲಸಗಳನ್ನ ನಾವು 8 ವರ್ಷದಲ್ಲ 8 ತಿಂಗಳಲ್ಲ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ 1-2 ತಿಂಗಳಲ್ಲಿ ಮಾಡಿದಂತ ಶ್ರೇಯಸ್ಸು ಕೀರ್ತಿ ನಮ್ಮ ಸರ್ಕಾರಕ್ಕೆ ಸಲ್ಲಬೇಕಾಗುತ್ತೆ. ಸಭಾಧ್ಯಕ್ಷರೇ, ಈ ಒಂದು ಕಾರ್ಯಕ್ರಮದಲ್ಲಿ 1,60,00,000 ಕುಟುಂಬಗಳಿಗೆ ನಾವು ಸ್ವಾಭಿಮಾನನ ಗೌರವನ ತಂದ್ಕೊಡಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಸಭಾಧ್ಯಕ್ಷರೇ, ಈ ರೀತಿಯಲ್ಲಿ ಬಡತನ ನಿರ್ಮೂಲನೆ ಮಾಡುವಂತದ್ದು, ಹೊಟ್ಟೆ ಹಸುವಿನ ನಿರ್ಮೂಲನೆ ಮಾಡುವಂತದ್ದು, ಜನಕ್ಕೆ ಸ್ವಾಭಿಮಾನ ಧೈರ್ಯನ ತಂದ್ಕೊಡಂತದ್ದು, ಇದೆಲ್ಲ ರಾಮರಾಜ್ಯದ ಕಡೆಗೆ ತಗೊಂತಿರ್ತಕ್ಕಂಥ ಹೆಜ್ಜೆಗಳಲ್ವಾ. ಇದರಲ್ಲಿ ನಮಗ್ ಬೇಕಾದಂತ ಸಹಕಾರ ಕೊಡುವಂತದ್ದು ಎಲ್ಲರ ಜವಾಬ್ದಾರಿ ಅಲ್ವಾ. ನಾವ್ ಇದರಲ್ಲಿ ಏನಾದ್ರು ಪಕ್ಷಪಾತ ಮಾಡಿದೀವ? ಜಾತಿ ಮತ ಭೇದ ಭಾವ ಧರ್ಮ ನೋಡಿ ನಾವು ಇವತ್ತು ಈ ಭಾಗಿಗಳನ್ನ ಕೊಟ್ಟಿದೀವ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.